ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಾವು ಕಲಬುರಗಿಲಿಂತ ನಮ್ಮ ಸೇಡಂ ಬರಬೇಕಾದ್ರೆ ಇದು ಮೇನ್ ರೋಡ್ ನೋಡತ್ತಿರಲ್ಲ, ಇದು ಎಲ್ಲ ಕಡೆ ತೆಗ್ಗು ಎಲ್ಲ ಆಗಿದ್ವು. ಆವಾಗ ನಾನು ಒಂದು ವಿಡಿಯೋ ಮಾಡಿದ್ದೆ, ಇವು ತೆಗ್ಗುಗಳಿಂತೂ ಭಾಳ ಮಂದಿಗೆ ಎಕ್ಸಿಡೆಂಟ್ ಆಗ್ಲತ್ತದ, ಭಾಳ ಮಂದಿ ಸತ್ತು ಹೋಗ್ಲತ್ತಾರ ಅಂತ. ಎಲ್ಲೆಲ್ಲಿ ತೆಗ್ಗು ಕಾಣ್ತಾವಲ್ಲ, ರೋಡ್ ಚೆಂದಿದೀವಪ್ಪ ಅಂದ್ರೆ ಅಲ್ಲಿ ನಾವು ಟೋಲ್ ಕಟ್ಟಬೇಕು. ರೋಡ್ ಚೆಂದಿರಲಿಲ್ಲ ಅಂದ್ರೆ ಟೋಲ್ ಕಟ್ಟಬಾರ್ದಂತ ನಾನು ವಿಡಿಯೋ ಮಾಡಿದ್ದೆ. ಎಷ್ಟೋ ಮಂದಿ ರೋಡ್ ಖರಾಬ್ ಆಗ್ಯದ್ರಿ, ತೆಗ್ಗುಗಳು ಮುಚ್ಚಿಲ್ಲ ಅಂತ ಅಲ್ಲಿ ಟೋಲ್ ಕಟ್ಲಾರ್ದಂಗೂ ಕಾರಿನವ್ರು ಹೋಗಿದ್ರು. ಈಗ ಏನು ಸಂಬಂಧಪಟ್ಟ ಅಧಿಕಾರಿಗಳು ಈಗ ಬಂದು ಇಲ್ಲಿ ಫಸ್ಟ್ ಕ್ಲಾಸಾಗಿ ಏನು ರೋಡ್ ಇತ್ತಲ್ಲ ಅದಕ್ಕೆ ಡಾಂಬರೀಕರಣ ಮಾಡಿ ಮಸ್ತಾಗಿ ಎಲ್ಲ ಪ್ಯಾಚಪ್ ಮಾಡ್ಲತ್ತಾರ. ಇದೇ ಥರ ನಮ್ಮ ಕರ್ನಾಟಕದ ಎಲ್ಲೇ ಆಗಲಿ ಅವಾಗಲೇ ಅರ್ಜೆಂಟಾಗಿ ಅಲ್ಲಿ ಏನು ತೆಗ್ಗಿರ್ತಾವಲ್ಲ ಅವಾಗೇ ನೀವು ತುಂಬಿದ್ರೆ ಅಂದ್ರೆ ಏನು ಅನಾಹುತಗಳಾಗಲ್ಲ. ಯಾಕಂದ್ರೆ 2 ವೀಲರು 4 ವೀಲರ್ ಮ್ಯಾಗ ಹೋಗ್ತಿರ್ತಾರ ಬರ್ತಿರ್ತಾರ, ಜಂಪಿನಾಗ ಬಿದ್ದೋಪ್ಪ ಅಂದ್ರೆ ಅವ್ರು ಲಾರ್ಯಾಗ ಹೋಗ್ತಾರ, ಸತ್ತು ಹೋಗ್ತಾರೆ, ಬಿದ್ದೋಗ್ತಾವೆ, ಎಕ್ಸಿಡೆಂಟ್ ಆಗ್ತಾವ. ಹಿಂಗೆ ಭಾಳ ಕಡೆ ಎಕ್ಸಿಡೆಂಟ್ ಆಗ್ಲತ್ತಾವ. ಅವೆಲ್ಲ ತಪ್ಪಿಸ್ಬೇಕಾದ್ರೆ ಎಲ್ಲ ಕಡೆ ಈ ರೋಡ್ ಏನಿರ್ತಾವಲ್ಲ ತೆಗ್ಗಿದ್ದೀವಿ ಅಂದ್ರೆ ಈ ಥರ ಮುಚ್ಚಿ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ರಂದ್ರೆ ಎಲ್ಲ ಸಾರ್ವಜನಿಕರಿಗೂ ಸೂಪರ್ ಆಗ್ತದೆ. ಇದೇನು ರೋಡು ತೆಗ್ಗು ಏನು ಕೆಲಸ ಮಾಡಿ ಎಲ್ಲ ಮುಚ್ಚಲತ್ತಾರಲ್ಲ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಈ ಪೌರ ಕಾರ್ಮಿಕರಿಗೂ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು.